सुजलां सुफलां मलयज शीतलां सस्य श्यामलां मातरं वन्दे मातरम्। झर झर नदियाँ सर सर चलती पवन शुभ तेरे मौसम वन्दे मातरम्। जंगल जंगल डाली डाली चांदनी पर से सपनों वाली तेरे चरणों का चुंबन ले हम शीतल मुस्कान तेरा करम वंदे मातरम वंदे मातरम। हे जननी माँ भारती तू नहीं साहस हारती जग करता तेरी आरती ऐसी तेरी भक्ति हो तेरे रूप साक्षात है तेरे करोड़ों साथ है तेरे करोड़ों हाथ है जिनमें तेरी शक्ति है सारे ही सागरों के तट पर है तेरी प्रशंसा तेरा हर हर क्षेत्र है प्रशंसा। ಏನೇ ಎಲ್ಲಿದ್ದೀಯಾ ರಚನಾ? ಎಲ್ಲಿದ್ಯಾ ಕಣೆ ರಚನಾ? ಹಾ ರೀ ಇಲ್ಲೇ ಇದ್ದೀನಿ ತಡ್ರಿ. ಯಾಕೆ ಒಂದೇ ಸಮನ ಕೂಗ್ತಾ ಇದ್ದೀರಾ ನೀವು? ನಿನಗೆ ಎಷ್ಟು ಸಲನೇ ಹೇಳೋದು ನಾನು ಕೆಲಸ ಮಾಡಬೇಡ ಅಂತಂದು. ನೀನು ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗಲ್ವಾ? ನೀನು ಯಾವುದೇ ರೀತಿ ಕೆಲಸ ಮಾಡೋಕೆ ಹೋಗಬೇಡ, ಆರಾಮಾಗಿ ಮಹಾರಾಣಿ ತರ ಇರೋ, ಆಯ್ತಾ? ಅಯ್ಯೋ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಮನೆ ಕೆಲಸ ಎಲ್ಲ ನಾನೇ ಮಾಡ್ತಾ ಇದ್ದೀನಿ. ನನ್ ವಂಶೋದ್ಧಾರಕ ಯಾವಾಗ ಬರ್ತಾನಂತ ನಾನು ಎಲ್ಲಾ ದೇವ್ರಿಗೂ ಕೈ ಮುಗಿತಾ ಇದ್ದೀನಿ. ಆದಷ್ಟು ಬೇಗ ನನ್ ಕೈ ನನ್ ಮೊಮ್ಮಗ ಬಂದ್ಬಿಟ್ರೆ ಸಾಕಪ್ಪ. ನನ್ ಮೊಮ್ಮಗನ ಜೊತೆ ಆರಾಮಾಗಿ ಆಟ ಆಡ್ತಾ ಕಾಲ ಕಳಿತೀನಪ್ಪ. ತಗೋಮ್ಮ ಈ ಕೇಸರಿ ಹಾಕಿರೋ ಹಾಲನ್ ಕುಡಿ, ನನ್ ಮೊಮ್ಮಗ ಚಂದ್ರನ್ ತರ ಹುಡ್ತಾನೆ. ಅಮ್ಮ ಅಮ್ಮ ಡಾಕ್ಟರ್ ಬಂದ್ರು. ಡಾಕ್ಟ್ರೆ ನನ್ನ ಹೆಂಡತಿಗೆ ಯಾವ ಮಗು ಆಯ್ತು ಡಾಕ್ಟ್ರೆ? ರೀ ಡಾಕ್ಟ್ರೆ ನನ್ ಸೊಸಿಗೆ ಯಾವ ಮಗು ಆಯ್ತ್ರಿ? ಡಾಕ್ಟ್ರೆ ನನಗೆ ಮಗ ಹುಟ್ಟಿದಾನಲ್ವಾ? ಡಾಕ್ಟ್ರೆ ನನ್ಗೆ ಮೊಮ್ಮಗ ಹುಟ್ಟಿದಾನಲ್ವಾ? ಯಾಕೆ ಅವಸರ ಮಾಡ್ತಾ ಇದ್ದೀರಾ? ತಡೀರಿ. ಕಂಗ್ರಾಚುಲೇಷನ್ಸ್ ನಿಮಗೆ. ನಿಮ್ ವೈಫ್ಗೆ ಹೆಣ್ಮಗು ಆಗಿದೆ. ನಿಮ್ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ, ಖುಷಿ ಪಡ್ರಿ. ನೋ ಇಲ್ಲ, ನನಗೆ ಗಂಡ್ಮಗ ಆಗಿರ್ಬೇಕು ಡಾಕ್ಟ್ರೆ. ಒಂದ್ಸಲ ಚೆಕ್ ಮಾಡಿ ನೋಡಿ ಡಾಕ್ಟ್ರೆ, ನನಗೆ ಗಂಡ್ಮಗನೇ ಆಗಿರ್ಬೇಕು. ಪ್ಲೀಸ್ ಡಾಕ್ಟ್ರೆ ಒಂದ್ಸಲ ಚೆಕ್ ಮಾಡಿ. ಅಯ್ಯೋ ಇಲ್ಲ ಸರ್, ನಿಮಗೆ ಹೆಣ್ಮಗುನೇ ಆಗಿರೋದು. ನರ್ಸ್ ಮಗುನ ತಗೊಂಬನ್ನಿ. ನೋಡಿ ಸರ್, ಮಗು ಎಷ್ಟು ಚಂದ ಇದೆ, ನೋಡೋದಕ್ಕೆ ಲಕ್ಷ್ಮಿ ಇದ್ದಾಗಿದೆ ಸರ್. ಮಗು ಸೋ ಕ್ಯೂಟ್. ಛೇ ಬಾಮ ಮನೆಗೆ ಹೋಗೋಣ. ನಾವು ಅನ್ಕೊಂಡಿದ್ದೆ ಒಂದು, ಇಲ್ಲ ಆಗಿದ್ದೆ ಒಂದು. ಹೆಣ್ಮಗು ಆಗಿದೆ, ನನಗೆ ಹೆಂಡತಿನೂ ಬೇಡ ಮಗುನೂ ಬೇಡ. ಬಾಮ ಹೋಗೋಣ, ಓಡೋಣ ಅಂದ್ರೆ ಓಡೋಣ, ನಡಿ. ಅಯ್ಯೋ ದೇವ್ರೇ, ಎಂತ ಸಮಾಜನಪ್ಪ ಇದು. ಹೆಣ್ಣು ಮಗು ಹುಟ್ಟಿತು ಅಂತ ಹೇಳಿ ನನ್ ಗಂಡ ನನ್ ಮಗುನ ನನ್ನ ನಡು ನೀರಿನಲ್ಲಿ ಕೈ ಬಿಟ್ಟು ಹೋದ್ರು. ಹೆಣ್ಣು ಅಂದ್ರೆ ಇಷ್ಟು ಕೇವಲವಾಗಿ ನೋಡ್ತಾರ? ಅಯ್ಯೋ ದೇವ್ರೇ, ಮಗು ಇರೋಕೆ ಹೆಣ್ಣು ಬೇಕು, ಮನೆ ಕೆಲಸ ಮಾಡೋದಕ್ಕೂ ಹೆಣ್ಣು ಬೇಕು, ಮನೆ ನಡೆಸೋದಕ್ಕೂ ಹೆಣ್ಣು ಬೇಕು. ಆದ್ರೆ ಹೆಣ್ಣು ಮಗು ಮಾತ್ರ ಬೇಡ. ಇದೇನಾ ನಡ್ಕೊಳ್ಳೋ ರೀತಿ? ಅಯ್ಯೋ ದೇವ್ರೆ, ಇಲ್ಲ ನಾನು ಅಳಬಾರ್ದು. ಇದೇ ಮಗು ನನ್ನನ್ನು ಸಾಕಿ ತೋರಿಸ್ತೀನಿ.
ಈ ನನ್ ಮಗುನ ಇಡೀ ಸಮಾಜಕ್ಕೆ ಒಂದು ದೊಡ್ಡ ವ್ಯಕ್ತಿಯಾಗಿ ಮಾಡಿ ತೋರಿಸ್ತೀನಿ. ಇಡೀ ಸಮಾಜಕ್ಕೆ ಒಂದು ಮಾದರಿಯಾಗಿ ನಾನು ತೋರಿಸ್ತೀನಿ ನನ್ ಮಗಳನ್ನ. ಗಗನನಿ ಭುವನನಿ ಶಿಖರನಿ ದಣಿದರೆ ಧರಣಿಗೆ ಧಣಿಯು ಉದಯನಿ ಉಲ್ಕೆನಿ ಸಕಲನಿ ಪಣವಿಡು ನಾಳೆಯ ಚರಿತೆನಿ ಯುಗವು ಇರುವ ತನಕವು ನೀನೇ ಜನರ ಕಾಯೋ ಧಮನಿಯು ನೀನೇ ತಡೆವ ಅಲೆಯು ನೂರಿದೆ ಮುಂದೆ ಅಂಜದೆದೆಯ ನಾವಿಕನೆದುರೇ ಪಣವಿಡು ನಾಳೆಯ ಚರಿತೆನಿ ಪಣವಿಡು ನಾಳೆಯ ಚರಿತೆನಿ. ಅಮ್ಮ ಅಮ್ಮ ನೋಡಿಲಿ, ನನಗೆ ಸ್ಕೂಲಲ್ಲಿ ಮೆಡಲ್ ಕೊಟ್ಟಿದ್ದಾರೆ. ನಾನು ಇವತ್ತು ಭಾಷಣ ಸ್ಪರ್ಧೆಯಲ್ಲಿ ಫಸ್ಟ್ ಬಂದಿದ್ದೀನಿ ಗೊತ್ತಾ? ಓ ಹೌದಾ ಮುದ್ದು, ನನ್ ಬಂಗಾರ ನೀನು. ಹೀಗೆ ಎಲ್ಲದ್ರಲ್ಲೂ ಫಸ್ಟ್ ಬರ್ಬೇಕು ಮದ್ದು. ನಿನ್ ಹೆಸರನ್ನ ಪ್ರತಿಯೊಬ್ರು ಗುರ್ತಿಸ್ಬೇಕು. ಹಾಗೆ ಹೆಸರು ಮಾಡಕ್ಕಂದ. ನಾನು ಎಲ್ಲದ್ರಲ್ಲೂ ಫಸ್ಟ್ ಬರ್ತೀನಿ. ನಿನ್ನ ಹೆಸರನ್ನು ಉಳಿಸ್ತೀನಮ್ಮ ನಾನು. ಅಮ್ಮ ಅಮ್ಮ ಸ್ವಲ್ಪ ಆಟ ಆಡಕ್ ಹೋಗ್ತೀನಮ್ಮ ಪ್ಲೀಸ್. ಹ್ಞೂ ಪುಟ್ಟ, ಹುಷಾರು, ಜಲ್ದಿ ಬರ್ಬೇಕು, ಎಲ್ಲೂ ಹೋಗ್ಬಾರ್ದು. ಆಯ್ತಮ್ಮ. ಹೇ ಪುಟ್ಟಿ, ಇಲ್ಲಿ ಬಾಮ. ಏನ್ ಅಂಕಲ್? ಎಲ್ಲಿ ಹೋಗ್ತಾ ಇದೀಯಾ? ಇಲ್ಲಿ ಬಾಮ. ನಾನು ಆಟ ಆಡಕ್ ಹೋಗ್ತಿದ್ದೀನಿ ಅಂಕಲ್. ಹೋ ಹೌದಾ, ತಗೋ ಪುಟ್ಟಿ, ಇದು ದೊಡ್ಡ ಡೈರಿ ಮಿಲ್ಕ್ ಚಾಕ್ಲೇಟು. ಬೇಡ ಅಂಕಲ್, ನಮ್ಮ ಮಮ್ಮಿಗ್ ಗೊತ್ತಾದ್ರೆ ಬೈತಾರೆ. ಅಯ್ಯೋ ಪುಟ್ಟಿ, ನಿಮ್ಮ ಮಮ್ಮಿಗೆ ನಾನು ತುಂಬಾ ಪರಿಚಯ, ಯಾಕೆ ಹೆದರ್ತಾ ಇದೀಯಾ? ನಾನು ನಿಮ್ಮ ಮಮ್ಮಿಗೆ ಹೇಳ್ತೇನೆ ಬಾ. ಹೌದಾ ಅಂಕಲ್? ಓಕೆ ಅಂಕಲ್, ಥ್ಯಾಂಕ್ ಯು. कथा संग्राम की, विश्व के कल्याण की, धर्म अधर्म आदि अनंत, सत्य असत्य कलेश कलंक, स्वार्थ की कथा परमार्थ की। शक्ति है, भक्ति है, जन्मों की मुक्ति है, जीवन का ये संपूर्ण सार है। युग युग से कण कण में, सृष्टि के दर्पण में, वेदों की कथा अपार है। ಸ್ಟೂಡೆಂಟ್ಸ್, ಇದು ಸೈನ್ಸ್ ಮತ್ತು ಮ್ಯಾಥ್ಸ್ ಸಿಲೆಬಸ್. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಗಣಿತ ಸಹ ಕೂಡ. ಸೊ ನಾನು ಏನೇನು ಲೆಕ್ಕ ಕೊಟ್ಟಿದ್ದೀನಿ ಅದನ್ನೆಲ್ಲವನ್ನ ಮಾಡ್ಕೊಂಡು ಬರಬೇಕು. ನಾನು ಕೊಟ್ಟಿರೋ ಲೆಕ್ಕಗಳನ್ನು ಸಾಲ್ವ್ ಮಾಡಿಕೊಂಡು ಎಲ್ಲರೂ ಕಂಪಲ್ಸರಿ ಬರಬೇಕು. ಓಕೆ ಸರ್. ಹೇ ಸರ್, ಇವತ್ತು ಹೇಳಿರೋ ಎಲ್ಲ ವಿಷಯನೂ ಸಹ ತಲೆಯಲ್ಲಿ ಇಟ್ಕೊಂಡು ಓದ್ಕೊಂಡು ಬರಬೇಕು. ಚೆನ್ನಾಗಿ ಓದಿ ಮಾರ್ಕ್ಸ್ ತಗೊಂಡು ಬಂದು ನಮ್ಮ ಗುರುಗಳಿಗೆ ಒಳ್ಳೆ ಹೆಸರು ತರಬೇಕು. ಹೇ ಯಾರು ನೀವೆಲ್ಲ? ಹೇ ಯಾರು ನೀವೆಲ್ಲ? ಯಾಕೋ ಹೇ ಹೇ
ಜನುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು ಹಗೆಯಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವು ಕಾಯದು ಕತ್ತಲನು ಮಣಿಸೋಕೆ ಹಚ್ಚಿಟ್ಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನೋ. ಅಯ್ಯೋ ಅಮ್ಮ ಅಮ್ಮ, ಅಯ್ಯೋ ಉರಿತಾ ಇದೆ ಅಮ್ಮ, ಅಪ್ಪ. ಹೇ ದೀಕ್ಷಾ, ಏನೇ ಆಯ್ತು? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಅವ್ರು ನನಗೆ ಈ ತರ ಮಾಡಿದ್ರು. ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಆದ್ರೆ ನನ್ ಮೇಲೆ ಯಾಕೆ ಆಸಿಡ್ ಹಾಕಿದ್ರು? ನಾನಂತ ತಪ್ಪು ಅವ್ರಿಗೆ ಏನ್ ಮಾಡಿದ್ದೆ? ಅವ್ರು ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ತುಂಬಾ ಉರಿತಾ ಇದೆ. ಅಯ್ಯೋ ರಾಮ, ನನ್ ಜೀವನನೇ ಹಾಳಾಗೋಯ್ತು. ನನ್ನ ತಂದೆ ಕೂಲಿ ಕೆಲಸ ಮಾಡ್ತಾರೆ. ನನ್ನ ತಾಯಿ ಮನೆ ಮನೆಗೆ ಹೋಗಿ ಮುಸ್ರೆ ಕಸ ಬಳಿತಾ ನನ್ನನ್ನ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ. ನಾನ್ ಚೆನ್ನಾಗಿ ಓದಿ DC ಆಗಿ ನಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದು ಅವರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ಕೊಂಡೆ. ಆದ್ರೆ ಈ ನನ್ನ ಪರಿಸ್ಥಿತಿಗೆ ಯಾರ್ ಕಾರಣ? ಈಗ ಯಾರ್ ನನಗೆ ಕಾಲೇಜಿಗೆ ಸೇರಿಸ್ಕೊಳ್ತಾರೆ? ಯಾರ್ ನನಗೆ ಕೆಲಸ ಕೊಡ್ತಾರೆ? ನಾನು ನನ್ನ ತಂದೆ ತಾಯಿಗೆ ಹೇಗ್ ಮುಖ ತೋರಿಸ್ಲಿ ಕಣೆ? ನನ್ ಈ ಸ್ಥಿತಿ ನೋಡಿ ಜೀವಂತವಾಗಿ ಇರ್ತಾರಾ? ಇಲ್ಲ ಇಲ್ಲ, ನನ್ನ ತಂದೆ ತಾಯಿ ಜೀವಂತವಾಗಿ ಇರೋದಿಲ್ಲ. ಜೀವನೇ ಕಳ್ಕೊಂಡ್ಬಿಡ್ತಾರೆ ಕಣೆ, ಜೀವನೇ ಕಳ್ಕೊಂಡ್ಬಿಡ್ತಾರೆ. ನಾನಿರ್ಬಾರ್ದು, ನಾನ್ ಸಾಯ್ಬೇಕು. ಈ ತರ ಕುರೂಪಿ ಮುಖ ಇಟ್ಕೊಂಡು ನನ್ ಜೀವನ ಮಾಡಕ್ ಆಗೋದಿಲ್ಲ. ನಾನ್ ಸಾಯ್ಬೇಕು. ಬಿಟ್ಬಿಡೆ, ನನ್ನ ಬಿಟ್ಬಿಡೆ. ಹೇ ಹುಚ್ಚಿ, ಏನ್ ಮಾಡ್ತಾ ಇದೀಯಾ? ಹೇ ತಡಿಯೇ. ಹೇ ಹೇ ಹೇ, ಯಾಕೆ ಓಡ್ತಾ ಇರೋದಕ್ಕೆ? ಏನಾಯ್ತು? ಬನ್ನಿ ಇಲ್ಲಿ. ಹೇ, ಏನಮ್ಮ, ಏನಾಯ್ತು? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಾಕೆ ಅಳ್ತಾ ಇರೋದಕ್ಕೆ? ಮೇಡಮ್, ಕಾಲೇಜ್ ಮುಗಿಸ್ಕೊಂಡ್ ಬರ್ತಾ ಯಾರೋ ಪೋಲಿಗಳು ಆಸಿಡ್ ಹಾಕ್ಬಿಟ್ರು ಮೇಡಮ್. ಅದಕ್ಕೆ ಸಾಯ್ಬೇಕು ಅಂತ ಹೋಗ್ತಾ ಇದ್ದಾಳೆ ಮೇಡಮ್ ಇವಳು. ಅಯ್ಯೋ, ಇಷ್ಟೇ ಜೀವ ಕಳೆದುಕೊಳ್ಳಂತ ದೊಡ್ಡ ಮಾತು ಮಾತಾಡ್ತಾ ಇದ್ದೀರಾ ಹುಚ್ರೆ? ಜೀವ ಯಾರಪ್ಪನ ಸ್ವತ್ತೇನಲ್ಲ, ಜೀವ ಕೊಡೋದು ಭಗವಂತ. ಜೀವನ ಕಟ್ಕೊಳ್ಳೋದು ನಮ್ ಕೈಲಿರ್ತದೆ. ಒಂದ್ ಹೇಡಿ ತರ ಸಾಯಕ್ ಹೋಗ್ತಾ ಇದೀರಲ್ಲ, ಬುದ್ಧಿ ಇಲ್ಲ ನಿಮ್ಗೆ? ಎಷ್ಟೋ ಹೆಣ್ಮಕ್ಳು ಎಂತೆಂತ ಜೀವನವನ್ನ ಹೆದರಿಸಿ ಅವ್ರವ್ರ ಜೀವನವನ್ನ ಕಟ್ಕೊಂಡಾರೆ. ನಿನ್ ಹಾಗೆ ಹೇಡಿ ತರ ಸಾಯ್ತಾ ಹೋದ್ರೆ ಈ ದೇಶದಲ್ಲಿ ಎಷ್ಟೋ ವೀರ ಮಾತೆಯರೇ ಇರ್ತಿರ್ಲಿಲ್ಲ. ಗೊತ್ತಿರ್ಲಮ್ಮ, ನಮ್ಮಂತ ಹೆಣ್ಮಕ್ಳ ಜೀವನ ಚೆನ್ನಾಗಿರ್ಲಿ ಅಂತಾನೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಷ್ಟೋ ಕಾನೂನುಗಳನ್ನ ಜಾರಿಗೆ ತಂದಿದ್ದಾರೆ. ಗೊತ್ತಾ ನಿನ್ಗೆ? ಎಷ್ಟೆಷ್ಟೋ ಕಷ್ಟಗಳು ಬಂದ್ರು ಅದನ್ನ ಎದುರಿಸಿ ಸಾವಿತ್ರಿಬಾಯಿ ಫುಲೆ ಅವರು ಮೊದಲ ಮಹಿಳಾ ಶಿಕ್ಷಕಿಯಾಗಿ ಇಡೀ ನಮ್ಮ ಭಾರತಕ್ಕೆ ಶಿಕ್ಷಣದ ದೀಪವಾಗಿ ಉಜ್ವಲಿಸಿದ್ರು. ಅವರು ಹೆಣ್ಣಲ್ವಾ? ಅದು ಯಾಕೆ? ಬುಡಕಟ್ಟು ಸಮಾಜದಲ್ಲಿ ಇದ್ದಂತ ಒಂದು ಮಹಿಳೆ ದ್ರೌಪದಿ ಮುರ್ಮು ಅವರು ಈ ಭಾರತದ ರಾಷ್ಟ್ರಪತಿಯಾಗಿದ್ದಾರೆ. ಅವರು ಒಂದು ಹೆಣ್ಣಲ್ವಾ? ಅವರು ಇವರು ಯಾಕೆ? ನಮ್ಮ ಸಂಡೂರಿನಲ್ಲಿನೇ ಎಲ್ಲಾ ಹೆಣ್ಣುಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಪ್ರಸ್ತುತವಾಗಿ ML ಆಗಿರುವಂತ ನಮ್ಮ ಅನ್ನಪೂರ್ಣ ಮೇಡಮೇ ಇಲ್ವಾ? ಅವರು ಒಂದು ಹೆಣ್ಣಲ್ವಾ ಮೇಡಮ್? ಅದಷ್ಟೇ ಅಲ್ಲ ಮೇಡಮ್, ಮೊನ್ನೆ ತಾನೇ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರದಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ಅವರು ಉದ್ಯೋಗ ಮೇಳ ನಡೆಸಿದ್ರು. ಅದರಲ್ಲಿ ಎಷ್ಟೋ ಅಂಗವಿಕಲರು, ಅಂದ್ರೆ ಕಾಲಿಲ್ದೇ ಇರೋರು, ಕಣ್ಣಿಲ್ದೇ ಇರೋರು, ಕೈ ಇಲ್ದೇ ಇರೋರು ಅಂತವರೇ ತಮ್ಮ ಜೀವನ ರೂಪಿಸ್ಕೊಳ್ತಾ ಇದ್ದಾರೆ. ಅಂತದ್ರಲ್ಲಿ ನೀನು ಮುಖವಿಕನ ಆಗಿರೋದಕ್ಕೆ ಸಾಯಕ್ ಹೋಗ್ತಾ ಇದ್ದಾಳೆ ನೋಡಿ ಮೇಡಮ್ ಇವಳು. ಸಾಧನೆಗೆ ರೂಪ ಮುಖ್ಯ ಅಲ್ಲಮ್ಮ, ಜ್ಞಾನ ಮುಖ್ಯ. ಛಲದಿಂದ ನಿನ್ನ ಗುರಿಯನ್ನ ಮುಟ್ಟು. ನಿನ್ನ ಜೊತೆ ನಮ್ಮ ಇಡೀ ದೇಶದ ಹೆಣ್ಣು ಮಕ್ಕಳ ಶಕ್ತಿಯೇ ಇರುತ್ತದೆ. वो शक्ति है, 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 वो शक्ति है। कभी कभी वो शक्ति है, कभी कभी वो भक्ति है, न झुकती है, न रुकती है, न थमती है, न थकती
है, न झुकती है, न रुकती है, न थमती है, न थकती है। वो शक्ति है, 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 वो शक्ति है। ಹುಟ್ಟುತ್ತಲೇ ಶೋಷಣೆಗೀಡಾದವಳು ನೀ, ಪ್ರತಿ ಹೆಜ್ಜೆಯಲ್ಲೂ ನೋವುಂಡವಳು ನೀ, ಕಾಮುಕರ ಕಣ್ಣು ತಪ್ಪಿಸಿ ಓಡಾಡುವೆ ನೀ, ಸಹನೆಯ ಪ್ರತಿ ರೂಪವಾಗಿರುವೆ ನೀ, ಗಂಡಿನ ಸರಿಸಮ ಬೆಳೆಯುತ್ತಿರುವೆ ನೀ, ಸ್ತ್ರೀ ನೀನೊಂದು ಅದ್ಭುತವೇ ಸರಿ. ನೆನಪಿರಲಿ ಅವಳೊಂದು ಹೆಣ್ಣು, ಸೃಷ್ಟಿಗವಳೇ ಕಣ್ಣು, ತಿದ್ದುವಳು ಸಂಸಾರದ ಹುಣ್ಣು, ನೀಗುವಳು ಹೊಟ್ಟೆಯ ಹಸಿವನ್ನು, ಗರ್ಭದಲ್ಲಿಟ್ಟು ಕಾಯುವಳು ವಂಶದ ಕುಡಿಗಳನ್ನು, ಇನ್ನಾದರೂ ಉಳಿಸಿ ಬೆಳೆಸಿ ಹೆಣ್ಣಿನ ಸಂಕುಲವನ್ನು. ಮರೆಯದಿರಿ ನಿಮ್ಮ ಜನುಮದಾತಿಯೂ ಒಂದು ಹೆಣ್ಣು, ಮರೆಯದಿರಿ ನಿಮ್ಮ ಜನುಮದಾತಿಯೂ ಒಂದು ಹೆಣ್ಣು.